ಯು ಫೀಲ್ ಆ್ಯಸ್ ಅ ಮದರ್? ಅಂದರೆ ನೀವು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಸ್ಟ್ರಗಲ್ ನೋಡಿದ್ರಿ, ಅಂದರೆ ಎಜುಕೇಷನ್ ಬಗ್ಗೆ ಇಬ್ಬರಿಗೂ ಇಂಟ್ರೆಸ್ಟ್ ಇರಲಿಲ್ಲ, ಸ್ಪೆಷಲಿ ಎರಡನೇ ಮಗ ಅಂತೂ PUC ಡ್ರಾಪ್ ಔಟ್ ಮಾಡಿದ್ರು. ತಂದೆ ತಾಯಿಗಂತೂ ಯಾವಾಗಲೂ ತಲೆಯಲ್ಲಿ ಓಡ್ತಾ ಇರುತ್ತೆ, ಅಯ್ಯೋ ಮಕ್ಕಳ ಭವಿಷ್ಯ ಏನಾಗುತ್ತೋ ಅಂತ. ವೆನ್ ಯು ಸಿ ನಾವು ಇವಾಗ ನೋಡಿದಾಗ ಹೌ ಯು ಫೀಲ್? ನನಗೆ ಏನಾಗೋಯ್ತು ಅಂತ ಹೇಳಿದ್ರೆ, ನನಗೆ ಲೈಕ್ ಐ ಸ್ಟ್ರಾಂಗ್ಲಿ ಸ್ಟಾರ್ಟೆಡ್ ಬಿಲೀವಿಂಗ್ ಇನ್ ಡಿವಿನಿಟಿ. ನಾನೊಂದು ಹೇಳ್ತೀನಿ, ನಾವೇನೇ ಪ್ರಯತ್ನ ಪಟ್ಟಿರ್ಬೋದು, ಬಟ್ ಆದರೆ ನಂಗೆ ಒಂದೊಂದು ಸತಿ ನನ್ನ ಬಗ್ಗೆನೂ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನೇನಾದ್ರು ತಾಳ್ಮೆಗೆ ಇಟ್ಕೊಂಡು ನನ್ನ ಮಕ್ಕಳನ್ನ ಹೊಡೆದು ಬಡ್ದು ಮಾಡಿ ಅವ್ರನ್ನೇನಾದರೂ ಮಾಡಿದ್ದಿದ್ರೆ, ಅವರು ಡಿಮೋಟಿವೇಟ್ ಮಾಡಿ ಅವ್ರು 15 ವರ್ಷಕ್ಕೆ ರೀಚ್ ಆಗೋಷ್ಟರಲ್ಲೇ ಅವರು ಇದಾಗಿ ಹೋಗ್ತಿದ್ರು ಅನಿಸುತ್ತೆ, ಮೆಂಟಲಿ ಡಿಸ್ಟರ್ಬ್ಡ್ ಆಗಿ ಹೋಗ್ತಿದ್ರು ಅನಿಸುತ್ತೆ. ಸೊ ಅವ್ರು ಇವತ್ತಿನ ದಿನ ಇಷ್ಟು ಒಂಥರ ದಾಷ್ಟಿಕವಾಗಿ ಅವರು ಒಂಥರ ಮುಂದೆ ಬಂದಿದ್ದಕ್ಕೆ ನಾನು ಅವ್ರಿಗೆ ಕೊಟ್ಟಿದ್ದು ಬೇಸ್ ಚೈಲ್ಡ್ಹುಡ್ಡಲ್ಲಿ ನನ್ನ ಸ್ಯಾಕ್ರಿಫೈಸಸ್ನ ಮಾಡಿದ್ದು. ಒಂದು ದಿನ ನಾನು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿಲ್ಲ, ಒಂದು ದಿನ ನಾನು ನೆಮ್ಮದಿಯಾಗಿ, ನನಗೆ ಯಾವ ಥರದ್ದು ಫ್ರೆಂಡ್ ಸರ್ಕಲ್, ನಾನು ಸುತ್ತಮುತ್ತ ಮನೆಗಳ ಫ್ರೆಂಡ್ಸೇ ಬಿಟ್ಟು ನಾವು ಒಂದಿನ ಕಿಟ್ಟಿ ಪಾರ್ಟಿ ಅಂತ ಹೋಗಿಲ್ಲ, ಒಂದಿನ ಮೂವಿ ಅಂತ ಹೋಗಿಲ್ಲ, ಒಂದಿನ ಪಾರ್ಟಿ ಅಂತ ಹೋಗಿಲ್ಲ, ಒಂದಿನ ಫ್ರೆಂಡ್ಸನ್ನ ಮನೆಗೆ ಕರೆದಿಲ್ಲ, ಏನೇನು ಮಾಡಿಲ್ಲ ನಾನು. ಲೈಕ್ ಮಕ್ಕಳು ಅಂತ ಐ ಸ್ಯಾಕ್ರಿಫೈಸ್ ಮೈ ಕಂಪ್ಲೀಟ್ ಲೈಫ್ ಫಾರ್ ಮೈ ಚಿಲ್ಡ್ರನ್. ಲೈಕ್ ನನಗೆ ಒಂದು 18 ವರ್ಷದ ತನಕ ಯಾವುದೇ ಮಗುಗಾಗಲಿ, ನಿಮ್ಮ ವೀಕ್ಷಕರಿಗೆಲ್ಲ ಹೇಳ್ತೀನಿ, ಅವ್ರಿಗೆ 18 ವರ್ಷದ ತನಕ ಮಕ್ಕಳನ್ನ ಮನೇಲಿ ಬಿಟ್ಟು ಹೋಗೋದು, ಮಕ್ಕಳನ್ನ ಅಲೋನಲ್ಲಿ ಬಿಟ್ಟು ಹೋಗೋದು, ಎಲ್ಲ ಒಂಥರ ಮಕ್ಕಳ ಬಗ್ಗೆ ಅವರು ಒಂದು ಸತಿ ಮಗು ಹುಟ್ಟಿದ ಮೇಲೆ ನಾನು ಹೇಳ್ತೀನಿ, ಇಟ್ ಇಸ್ ಎ ಕಮಿಟ್ಮೆಂಟ್. ಲೈಕ್ ಮಕ್ಕಳನ್ನ ನಾವು ಮಕ್ಕಳಿಗೆ ನಮ್ಮನ್ನು ಬಿಟ್ಟರೆ ಇನ್ಯಾರು ಇರ್ತಾರೆ ಸರ್, ನಾವು ಡೆಡಿಕೇಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಅವ್ರು ನಮ್ಮ ಹಿಂದೆ ಏನು ಕೆಟ್ಟದಿ ಮಾಡ್ತಿದ್ದಾರೋ ಗೊತ್ತಾಗಲ್ಲ. ಲೈಕ್ ಅಥವಾ ಅವ್ರ ಸ್ಟ್ರಗಲ್ಸ್ ಏನೂ ಗೊತ್ತಾಗಲ್ಲ, ಮೆಂಟಲ್ ಸ್ಟ್ರಗಲ್ಸ್ ಏನಿರುತ್ತೆ ಅಂತ. ಐ ಫೀಲ್ ಲೈಕ್ ಡಿವಿನಿಟಿ ಆ್ಯಂಡ್ ನಮ್ಮ ಹಸ್ಬೆಂಡ್ ಎಫರ್ಟ್. ಆಮೇಲೆ ನಾನು ಕಂಟಿನ್ಯೂ ಮಾಡ್ತಾ ಹೋದೆ ಹಾರ್ಡ್ ವರ್ಕ್. ಲೈಕ್ ಅದೇ ಒಂದು ಇದು ಬಂದಮೇಲೆ ಯೂನಿವರ್ಸಿಟಿ ಕನ್ಸಲ್ಟೆಂಟ್ಸ್ ಆದೆ, ಕುವೆಂಪು ಯೂನಿವರ್ಸಿಟಿಲಿ ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಗಾರ್ಡನ್ ಮಾಡಿದೆ. ಆಮೇಲೆ ಮೈಸೂರು ಯೂನಿವರ್ಸಿಟಿ ಕನ್ಸಲ್ಟೆಂಟ್ ಆದೆ. ಆಮೇಲೆ ಐ ಸ್ಟಾರ್ಟೆಡ್ ಪ್ರೂವಿಂಗ್. ಆ್ಯಂಡ್ ಹೇಗಾಯ್ತಂತ ಹೇಳಿದ್ರೆ, ಮೊನ್ನೆ ಯಾರೋ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ, ನಾನು ಲರ್ನ್ ಆರ್ಕಿಟೆಕ್ಟ್ ಅಂತ. ಯಾರೋ ಒಬ್ಳು ಆರ್ಕಿಟೆಕ್ಟ್ ಭಾಳ ಕೋಪ ಬಂದು ನನ್ನ ಮೇಲೆ ಹಾಕಿದ್ಲು, ನಾವು 5 ವರ್ಷ ಕಷ್ಟಪಟ್ಟು ಓದ್ತೀವಿ, ನೀವೆಂಥ ಆರ್ಕಿಟೆಕ್ಟ್ ಅಂತ. ಹಾಕಿದ್ಲು. ಅದಕ್ಕೆ ನಾನು ಹೇಳಿದೆ, ನೀವು 5 ವರ್ಷ ಓದಿ ಕಷ್ಟಪಟ್ಟಿರ್ತೀರ, ನಾನು 25 ವರ್ಷ ಅದರಲ್ಲಿ ದುಡ್ದು ಕಷ್ಟಪಟ್ಟಿದ್ದೀನಿ. ಇವಾಗ ಯಾರೋ ಬಿಲ್ಡರ್ಗೆ ಜಾಸ್ತಿ ಬಡ್ಜೆಟ್ ಇರಲ್ಲ, ಅವ್ರಿಗೊಂದು ನಮ್ಮೊಂದು ರೋಡ್ ಇದು ಎಲಿವೇಶನ್ ಹಾಕ್ಕೊಡ್ಬೇಕಾಗಿರುತ್ತೆ, ಒಂದು ರೋಡ್ ಎಲಿವೇಶನ್ ಹಾಕ್ಕೊಡ್ಬೇಕಾಗುತ್ತೆ. ಮೈ ಮೈಂಡ್ ವರ್ಕ್ಸ್ ಲೈಕ್ ದಟ್. 26 ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದೀನಿ ನಾನು. ಲೈಕ್ ಮೈಂಡ್ ವರ್ಕ್ ಆಗುತ್ತೆ. ನಾನು ಈಗ ಸಿವಿಲ್ ಕನ್ಸ್ಟ್ರಕ್ಷನ್ ಬೇಕಾದ್ರೂ ಮಾಡ್ತೀನಿ. ಲೈಕ್ ಇದು ಯಾಕೆ ಅಂತ ಹೇಳಿದ್ರೆ, ದಟ್ ದೇರ್ ಇಸ್ ಸಮ್ ಡಿವೈನ್ ಕನೆಕ್ಟಿವಿಟಿ. ಬಟ್ ಆ ಸಬ್ಜೆಕ್ಟ್ ಬಗ್ಗೆ ನನಗಿರೋ ಇಂಟ್ರೆಸ್ಟು ಅದು ನನಗೆ ಅರ್ಥಕೊಳ್ಳೋ ಥರ ಮಾಡುತ್ತೆ. ನಾನೀಗ ಇದು ಎಷ್ಟು ದೊಡ್ಡ 100 acres ಕೊಡಿ ನೀವು, ನಾನು ಡಿಸೈನ್ ಮಾಡಿದ್ರೆ ಪಟ್ ಅಂತ ಡಿಸೈನ್ ಮಾಡಿಬಿಡ್ತೀನಿ. ಲೈಕ್ ನನಗೆ ಇವಾಗ ವಾಟರ್ ಬಾಡೀಸು ಅದು ಇದು ನಾನೇನು ಸ್ಟ್ರಕ್ಚರಲ್ ಇದರಲ್ಲಿ, ಬಟ್ ಐ ವಿಲ್ ಡೂ ಲೈಕ್ ಎಕ್ಸಾಕ್ಟ್ಲಿ ವಾಟ್ ಎವರ್ ಇಟ್ ಇಸ್. ಪೇವರ್ಸ್ ಮಾಡಿದ್ದೀನಿ, ಗ್ರಾನೈಟ್ ವರ್ಕ್ ಮಾಡಿದ್ದೀನಿ, ವಾಟರ್ ಬಾಡೀಸ್ ಮಾಡಿದ್ದೀನಿ, ವಾಟರ್ ಬಾಡೀಸಲ್ಲೇ ಫೌಂಟೇನ್ಸು, ಡಿಫ್ರೆಂಟ್ ವಾಟರ್ ಬಾಡೀಸ್, ಸ್ವಿಮ್ಮಿಂಗ್ ಪೂಲ್ಸ್ ಎಲ್ಲ ಮಾಡಿದ್ದೀನಿ. ಲೈಕ್ ಆರ್ಕಿಟೆಕ್ಚರ್ ಡಿಗ್ರಿ ಅಂತಲೇ ಅಲ್ಲ. ನಾನು ಇವಾಗ ಯಾರು ನಿಮ್ಮ ವೀಕ್ಷಕರಿಗೆಲ್ಲ ಹೇಳ್ತೀನಿ, ಯಾರು ಬೇಕಾದ್ರೂ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ದಟ್ ಈಸ್ ವೇರ್ ನಾನು ಐ ಆಮ್ ಸ್ಟಾರ್ಟಿಂಗ್. ನಂದು ರೇವತಿ ಕಾಮತ್ ಕನೆಕ್ಟ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಟು ಮೋಟಿವೇಟ್. ಇವಾಗ ಹೆಂಗಸರುಗಳಿಗೆ ಸ್ಪೆಷಲಿ, ಲೈಕ್ ಮನೆ ಒಳಗಡೆ ಕೂತಿರ್ತಾರೆ ಪಾಪ, ಅವ್ರಿಗೆ ಇದಿರಲ್ಲ, ಏನಂದರೆ ಅವ್ರಿಗೆ ನಂತರನೇ ನಾನು ನನ್ನ ಇದನ್ನೇ ನಾನು ಯೋಚನೆ ಮಾಡ್ಕೋತೀನಿ. ಅಲ್ಲಿ ಈ ಕಡೆಯಿಂದ ಅತ್ತೆ ಏನೋ ಬೈತಾ ಇರ್ತಾರೆ, ಈ ಕಡೆ ಗಂಡ ಅವರೇನೋ ಕೆಲ್ಸಕ್ಕೆ ಹೋಗಿ ಬಂದು, ನಿಂಗೇನು ಗೊತ್ತು ಹೊರಗಡೆ ದುಡ್ಕೊಂಬರೋದು, ನೀನೊಂದು ಮೂದೇವಿ ಹಾಗೆ ಹೇಗೆ ಅಂತೆಲ್ಲ ಬೈತಾ ಇರ್ತಾರೆ. ಲೈಕ್ ಎಷ್ಟು ಅವ್ರನ್ನೇ ಕಡೆಗೆ ಏನಾಗೋಗುತ್ತೆ ಅಂತ ಹೇಳಿದ್ರೆ, ಬೈಸ್ಕೊಂಡು ದೇ ವಿಲ್ ಗೆಟ್ ಅಡ್ಜಸ್ಟೆಡ್ ಟು ದಟ್ ಬೈಗ್ಲಾ ಹೊಡ್ತಾ, ಅದಕ್ಕೆಲ್ಲ ಅಡ್ಜಸ್ಟ್ ಆಗಿಬಿಟ್ಟು ಅದಕ್ಕೇನೋ ಹೇಳ್ತಾರೆ ಇಂಗ್ಲೀಷಲ್ಲಿ, ಹೆಂಗಸ್ರುಗಳ್ಗೇನು ಗೊತ್ತಾ, ಇವತ್ತಿನ ದಿನ ಗಂಡ ಹೊಡಿಲಿಲ್ಲ ಅಂದರೆ ಒಂಥರ ಮನಸ್ಸಲ್ಲಿ ಕಿರಿಕಿರಿ, ಇವತ್ತು ಹೊಡಿಲೇ ಇಲ್ವಲ್ಲ ನನ್ನ, ಬೈಲಿಲ್ಲ ಅಂದರೆ ಅಯ್ಯೋ ಇವತ್ತು ನಾನು ಬೈಲೇ ಇಲ್ವಲ್ಲ ಅಂತ. ಅದು ಸೈಕಲಾಜಿಕಲ್ ಒಂದು ಏನಲ್ಲ, ಅಷ್ಟು ಅಡಿಕ್ಟಾಗಿ ಹೋಗ್ತಾರೆ ಅವರು ಬೈಸ್ಕೊಳ್ಳೋಕ್ಕೆ ಹೊಡೆಸ್ಕೊಳ್ಳೋಕ್ಕೆ.
ನಾ ಹೇಳೋದು ಸ್ಪೆಷಲಿ ಬೆಂಗಳೂರಿನಲ್ಲಿರೋ ಹುಡುಗಿರಾದ್ರೆ ತಿರ್ಗಿಸ್ನಾಗಿ ಬಾರಿಸ್ತಾರೆ. ಬಟ್ ನಾನು ಹೇಳ್ತಾ ಇಲ್ಲ ಎಲ್ಲರಿಗೂ ಆ ಪರಿಸ್ಥಿತಿ ಇರಲ್ಲ. ಅದು ಒಂದು 10% ಇರ್ಬೋದು ತಿರುಗಿಸಿ ಇದು ಮಾಡಿ ಡೈವರ್ಸ್ ಮಾಡಿ ಬರೋರು. ಇನ್ನು 90% ಜನ ಒಳಗಡೆ ತುಳಿಸ್ಕೊತಾ ಇರ್ತಾರೆ, ಬಯಸ್ಕೊತಾ ಇರ್ತಾರೆ. ಒಂದು 30% ಅಂದ್ಕೊಳ್ಳಿ, ಎಷ್ಟೋ ಪರ್ಸೆಂಟು ಹೊಟ್ಟೆಲಿ ಮಾಡಿಸ್ಕೊತಾ ಇರ್ತಾರೆ. ಅವ್ರಿಗೆ ತನನೇ ಅರ್ಥ ಆಗಿರಲ್ಲ. ತಾನೇನು, ತನಗೇನು ಪ್ರತಿಭೆ ಇದೆ, ತನಗೂ ಒಂದು ಜೀವ ಅನ್ನೋದಿದೆ, ತಾನೂ ಒಂದು ಟ್ಯಾಲೆಂಟೆಡ್, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಅನ್ನೋದು ಕಳ್ಕೊಂಬಿಟ್ಟಿರ್ತಾರೆ. ಕಡೆಗೆ ನಾನು ಐ ವಾಸ್ ಇನ್ ಅ ವೇ ಐ ವಾಸ್ ಆಲ್ಸೋ ಡಿಪ್ರೆಸ್ಡ್. ಯಾ, ಐ ವಾಸ್ ಆಲ್ಸೋ ಡಿಪ್ರೆಸ್ಡ್. ನನಗೆ ಈ ಕಡೆಗೆ ಮಕ್ಳುಗಳು ಇದು ಮಾಡ್ತಾಯಿಲ್ಲ ಅಂತ, ಆಮೇಲೆ ನನಗೆ ನಾನು ಇಷ್ಟು ಯೂಸ್ಲೆಸ್, ನಾನೇನೂ ಮಾಡ್ತಾಯಿಲ್ಲ ನನ್ನ ಲೈಫಲ್ಲಿ. ನನ್ನ